ಈಗ ನನಗೆ ಯಾರೋ ನಮಸ್ಕಾರ ಮಾಡ್ತಾರೆ ಅಂದರೆ ನಾನು ಹೇಗೆ ಆಶೀರ್ವಾದ ಮಾಡಬೇಕು ಅವ್ರಿಗೆ? ಈಗ ನಮಸ್ಕಾರ ಮಾಡ್ಲಿಕ್ಕೆ ಬಂದರು, ನಾವು ಏನು ಉತ್ತರ ಕೊಡಬೇಕು, ನಾವು ಏನಾಗಲಿ ಅಂತ ಹೇಳಬೇಕು. ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳು ನಿನಗೆ ಪ್ರಾಪ್ತವಾಗಲಿ, ಪುರುಷಾರ್ಥಗಳು ನಿನಗೆ ಪ್ರಾಪ್ತವಾಗಲಿ. ಮೋಕ್ಷ ಕೊಡ್ಲಿಕ್ಕೆ ನಾವು ಸಮರ್ಥರಾ? ಅಲ್ಲ. ಆದ್ರೆ ಮೋಕ್ಷ ನಿಮಗೆ ಪ್ರಾಪ್ತವಾಗಲಿ ಅಂತಂದ್ರೇನು, ಅರ್ಥ ಏನು ಅಂತಂದ್ರೆ ಮೋಕ್ಷಕ್ಕೆ ಕಡೆಗೆ ನೋಡಿ, ಧರ್ಮ, ಅರ್ಥ, ಕಾಮ ಇವುಗಳು ಒಂದರಲ್ಲಂತೂ ಯಾವ್ದ್ರಲ್ಲೂ ನಿಮ್ಮ ಅಭಿಷ್ಟೆ, ನಿಮ್ಮ ಅಪೇಕ್ಷೆ ಏನಿದೆ ಅದು ಅದ್ರಲ್ಲಿ ಒಂದರಲ್ಲಿ ಸೇರುತ್ತೆ. ಈ ನಾಲ್ಕು ಹೇಳಿಬಿಟ್ರೆ ಎಲ್ಲ ಸೇರಿಸಿದಂತಾಯ್ತು. ಹೇಳಿದಾಗ ಈಗ ಮೋಕ್ಷ ಸಿಗ್ಲಿ ಅಂತ ಹೇಳಿದ್ವಿ. ಮೋಕ್ಷ ಸಿಗ್ಲಿ ಅಂದ್ರೆ ಏನು ಅಂತಂದ್ರೆ ಮೋಕ್ಷಕ್ಕೆ ಬೇಕಾದ ಕೆಲಸ ನಿನ್ನಿಂದ ನಡೀಲಿ, ಅಂತ ಕೆಲಸಗಳೇ ಒಳ್ಳೆ ಕೆಲಸಗಳೇ ನಡೀಲಿ ಅಂತ ನಾವು ಒಳ್ಳೆ ಮಾತನ್ನು ಹೇಳಿದಂತೆ ಆಯ್ತು. ಈ ರೀತಿ ಹೇಳ್ಬಿಟ್ರೆ ಎಲ್ಲ ಆಶೀರ್ವಾದ ಎಲ್ಲ ಸೇರಿದಂತಾಯ್ತು. ಸೊ ಪುರುಷಾರ್ಥ ಸಿದ್ಧಿ ಆಗಲಿ ಅಂತ ಹೇಳುದು. ಇಲ್ಲ, ಸಾಮಾನ್ಯವಾಗಿ ಎಲ್ಲರೂ ಹೇಳುದು ಆಯುಷ್ಮಾನ್ ಭವ, ಅದೊಂದು ಹೇಳ್ತಾರೆ. ಅದು ಬಹುಶಃ ಪಿಕ್ಚರ್ಗಳಿಂದ ಬಂತೋ ಎಲ್ಲಿಂದ ಬಂತೋ ಗೊತ್ತಿಲ್ಲ, ಅದು ಅಭ್ಯಾಸ ಆಗ್ಬಿಟ್ಟಿದೆ. ಅದು ಒಳ್ಳೇದೆ. ಇದು ದೀರ್ಘಾಯುಷ್ಯ ಬದುಕಿ, ದೀರ್ಘಾಯುಷ್ಯ ಇದ್ದು ಮೋಕ್ಷ ಸಂಪಾದನೆ ಮಾಡದೇ ಇದ್ರೆ ಅದು ವ್ಯರ್ಥ ಆಗ್ಬಿಡುತ್ತೆ. ಅದಕ್ಕೆ ಇಂಥ ಮೋಕ್ಷ ಸಿಗ್ಲಿ ಅಂತ ಹೇಳಿದ್ರೆ ಏನು, ಮೋಕ್ಷಕ್ಕೆ ಬೇಕಾದ ಕೆಲಸ ನಡೀಲಿ ಅಂತ ಅರ್ಥ. ಎಂತ ಕೆಲಸ ನಡೀತಂದ್ರೆ ಸಮಾಜಕ್ಕೂ ಹಿತ, ನಮಸ್ಕಾರ ಮಾಡಿದವನಿಗೂ ಹಿತ, ಎಲ್ಲರಿಗೂ ಹಿತ ಆಗ್ತದೆ.